ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿನ್ನೆಯ ದಿನದಲ್ಲಿ ನಿಮ್ಮ ಸಭೆಗೆ ಹೋಗಿ ದೇವರನ್ನು ಸ್ತುತಿಸಿ ಆರಾಧಿಸಿ ಪ್ರಾರ್ಥನೆ ಮಾಡಿ ಸತ್ಯ ವೇದವನ್ನು ಧ್ಯಾನ ಮಾಡಿ ಬಂದಿದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ. ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಕೀರ್ತನೆಗಳು ಬರೆದ ಪುಸ್ತಕ 119ನೇ ಅಧ್ಯಾಯ 9ನೇ ವಚನ ಈ ರೀತಿ ಹೇಳುತ್ತೆ: ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವರ ಜನರೇ, ಈ ವಿಡಿಯೋವನ್ನು ಅನೇಕ ಯೌವನಸ್ಥರು ನೋಡ್ತಾ ಇದ್ದೀರಾ. ದೇವರು ಈ ದಿನದಲ್ಲಿ ಯೌವನಸ್ಥರಿಗೋಸ್ಕರ ವಾಕ್ಯದ ಮೂಲಕ ಈ ರೀತಿಯಾಗಿ ಮಾತನಾಡುತ್ತಿದ್ದಾರೆ. ಯೌವನಸ್ಥರು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ ಎಂಬುದಾಗಿ ನಾವು ನೋಡುವಾಗ, ದೇವರ ವಾಕ್ಯವನ್ನು ಗಮನಿಸುತ್ತಾ ಅದರಂತೆ ನಡೆಯುವುದರಿಂದಲೇ ಎಂಬುದಾಗಿ ದೇವರು ಮಾತನಾಡುತ್ತಿದ್ದಾರೆ. ನನ್ನ ಪ್ರೀತಿಯ ಯೌವನಸ್ಥರೇ, ನೀವು ಈ ವಿಡಿಯೋವನ್ನು ನೋಡ್ತಿದ್ದೀರಾ ಅಂದ್ರೆ ನಿಮ್ಮನ್ನೇ ನೀವು ಒಂದು ಸಲ ನೀವು ಪರೀಕ್ಷೆ ಮಾಡಿ ನೋಡಿ. ನಿಮ್ಮನ್ನು ನೀವು ಶುದ್ಧ ಮಾಡಿಕೊಳ್ಬೇಕಂದ್ರೆ ನೀವು ಯಾವ ರೀತಿಯಾಗಿ ನೀವು ಶುದ್ಧ ಮಾಡ್ತಾ ಇದ್ದೀರಾ ಎಂಬುದಾಗಿ. ಇನ್ನು ಮುಂದೆ ನೀವು ದೇವರ ವಾಕ್ಯವನ್ನು ಪ್ರತಿದಿನ ಪ್ರತಿ ನಿಮಿಷ ನೀವು ಧ್ಯಾನ ಮಾಡುತ್ತಾ, ನೀವು ಅದರಂತೆ ನೀವು ನಡೆಯುತ್ತಾ, ವಾಕ್ಯವನ್ನು ನೀವು ಗಮನಿಸುತ್ತಾ ನಿಮ್ಮನ್ನೇ ನೀವು ಶುದ್ಧ ಮಾಡಿಕೊಳ್ಳಿರಿ. ನಿಮ್ಮ ಪರಿಶುದ್ಧತ್ವವನ್ನು ನೀವು ಕಾಪಾಡಿಕೊಳ್ಳುತ್ತಾ ಈ ವಾರ ಪೂರ್ತಿ ನೀವು ನಡೆಯಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಡ್ ವೀಕ್ ಅಹೆಡ್.